ಒಬ್ಬ ದೊಡ್ಡ ಸಾಹುಕಾರನ ಫಂಕ್ಷನ್ಗೆ ಹೋಗಿದ್ನಿ. ಫಂಕ್ಷನ್ಗೆ ಹೋಗುವಾಗ ನಾನು ಇದು ಟಿ ಶರ್ಟ್ ಹಾಕೊಂಡು ಹೋಗಿದ್ದೆ. ನಮ್ ದೋಸ್ತ್ ಬಂದ, ಏನೋ ದೋಸ್ತ್ ಇಲ್ಲಿ ಬಿಸ್ನೆಸ್ ಏನಂತಂದ. ಹ್ಞೂಪ ಮಾಡಬೇಕಲ್ಲ, ಧನಲಕ್ಷ್ಮಿ ಮೆಡಿಕಲ್ ದಿಂದನ ನಾವು ಒಂದ್ ಲೆವೆಲ್ದಾಗ ಬಂದೀವಿ. ಇದರಿಂದನ ದೊಡ್ಡ ಸಾಹುಕಾರ ನನಗೆ ಫಂಕ್ಷನ್ ಕರೆದಾನ, ಮತ್ತೆ ಇದನ್ನ ಪ್ರಮೋಟ್ ಮಾಡ್ಲಿಲ್ಲ ಅಂದ್ರೆ ಹೆಂಗ ಅಂತಂದೆ. ಖರೆ ದೋಸ್ತ್ ಅಂತಂದ. ಆಮೇಲೆ ಅವಂಗೂ ಏನ್ ತಲೆಯಾಗ ಬಂತ ಯಾರು ಗೊತ್ತಾ, ಮನಿಗೆ ಹೋಗಿ ತಾನು ಪಟ್ನ ತಂದ ಬ್ರ್ಯಾಂಡ್ ಟಿ ಶರ್ಟ್ ಹಾಕೊಂಡ್ ಬಂದ. ನೋಡ್ದೆ, ಏನು ಇದು ಅಂತ ಕೇಳಿದೆ. ನಾನು ಟೀ ಸ್ಟಾಲ್ ಫ್ರಾಂಚೈಸಿ ಕೊಡೋದನ್ನ ರೀಸೆಂಟ್ಲಿ ಸ್ಟಾರ್ಟ್ ಮಾಡೀನಿ, ಮತ್ತೆ ಹೆಂಗ್ ಫ್ರಾಂಚೈಸಿ ಕೊಡೋದು ನನಗೂ ಗೊತ್ತಾಗಿತ್ತು. ನೀ ಹಾಕಿದ್ದ ಬ್ರ್ಯಾಂಡ್ ನೋಡಿ ನನಗೂ ಚಲೋ ಅನಿಸ್ತು, ಅದಕ್ಕೆ ಹಾಕೊಂಡ್ ಬಂದಿ ಅಂತಂದ. ಆ ಫಂಕ್ಷನ್ ಒಳಗ ಒಂದ್ 2 ಆರ್ಡರ್ ಸಿಕ್ಕಾವ್. ಬಂದ್ ಕೂಡಲೇ ಹೇಳಿದ, ಸರ್ ನನಗೊಂದ್ 2 ಕಸ್ಟಮರ್ ಸಿಕ್ಕು ಫ್ರಾಂಚೈಸಿ ಓಪನ್ ಮಾಡೋದು, ಭಾರಿ ಐಡಿಯಾ ಕೊಟ್ರಿ ಸರ್, ಬೆಸ್ಟ್ ಆತ್ ನೋಡ್ರಿ ಅಂತಂದೆ. ಚಲೋ ಆಯ್ತು ಮಾಡಂತಂದೆ. ಸೊ ನನ್ ಫಾರ್ಮಸಿಸ್ಟ್ ಏನ್ ಹೇಳುದಂತಂದ್ರ, ಯಾವತ್ತು ನಮ್ಮನ್ನ ನಾವು ಅಂಡರ್ ಎಸ್ಟಿಮೇಟ್ ಮಾಡ್ಕೋಬಾರ್ದು. ಯಾವಾಗ್ಲೂ ನಮ್ ಬಿಸ್ನೆಸ್ ಪ್ರಮೋಷನ್ ಒಳಗೆ ಇರಬೇಕು, ನಮ್ ಬ್ರ್ಯಾಂಡ್ ಪ್ರಮೋಷನ್ ಒಳಗೆ ಇರಬೇಕು. ಮೆಡಿಕಲ್ ಡಿಪಾರ್ಟ್ಮೆಂಟ್ ದಾಗ ಅದೀವಿ ಅಂತ ಹೇಳಿ ನಾವು ಯಾವತ್ತು ಪಬ್ಲಿಕ್ಗೆ ಟಚ್ ಒಳಗೆ ಇರಬೇಕು. ಯಾಕಂದ್ರೆ ಪಬ್ಲಿಕ್ಗೆ ನಮ್ದು ಅಬ್ಸೆನ್ಸೇ ಗೊತ್ತಿಲ್ಲಲ್ಲ. ಯಾವತ್ತು ಕೋವಿಡ್ ಇದ್ರು ನಾವ್ ಇರ್ಲೇಬೇಕು, ಸ್ಟ್ರೈಕ್ ಇದ್ರು ಇರ್ಲೇಬೇಕು, ಮೆಡಿಕಲ್ ಶಾಪ್ ಮಾತ್ರ ಓಪನ್ ಇರ್ಲೇಬೇಕು. ಸೊ ನಾವ್ ಮೆಡಿಕಲ್ ಶಾಪ್ ಬಂದ್ ಇಡ್ಲಾರ್ದ ಕಾರಣಕ್ಕ ಪಬ್ಲಿಕ್ಗೆ ನಮ್ದು ಏನ್ ವ್ಯಾಲ್ಯೂ ಗೊತ್ತಾಗುತ್ತೆ. ಅದಕ್ಕೆ ನಾನ್ ಅಂತೀನಿ, ನಮ್ದು ವ್ಯಾಲ್ಯೂ ಒಂದ್ ಲೆವೆಲ್ ಆಗದ ಪಬ್ಲಿಕ್ ಒಳಗ, ನಾವ್ ಅದನ್ನ ಡಿಮೋಟಿವೇಟ್ ಮಾಡ್ಕೊಳತ್ತೀವಿ. ಆ ತರ ಒಟ್ಟೆ ಮಾಡ್ಕೋಬೇಡಿ. ಫಾರ್ಮಸಿಸ್ಟ್ ಹೇಳ್ತೀನಿ, ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ದಾಗ ಅದೀವಂತಂದ್ರ ನಾವು ಪಬ್ಲಿಕ್ಗೆ ತುಂಬಾ ನೀಡ್ ಇರ್ತೀವಿ. ಯಾವತ್ತು ಫಾರ್ಮಸಿಸ್ಟ್ಗಳು ಅಂಡರ್ ಎಸ್ಟಿಮೇಟ್ ಮಾಡ್ಕೊಳಾರ್ದ ನಿಮ್ಮ ಬಿಸ್ನೆಸ್ ಅನ್ನ ಪ್ರಮೋಟ್ ಮಾಡ್ಕೋತಾ ಇರಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್.